ನಮಸ್ಕಾರ. ನಾನು ಶುಭಾ. ಒಂದು ಚಿಕ್ಕ ಬಟ್ಲು ಇಟ್ಕೊಂಡು ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಬಟ್ಟೆ ಒಗೆದಾಗ, ಪಾತ್ರೆ ತೊಳೆದಾಗ ನಮ್ಮ ಕೈಗಳು ತುಂಬ ಡ್ರೈ ಆಗಿಬಿಟ್ಟಿರುತ್ತೆ. ಆ ಸೋಪಲ್ಲಿ ತುಂಬ ಕೆಮಿಕಲ್ ಇರುತ್ತಲ್ವಾ, ಇದರಿಂದ ನಮ್ಮ ಕೈಗಳು ತುಂಬ ಡ್ರೈ ಆಗುತ್ತೆ. ನೀವು ತಕ್ಷಣ ಏನು ಮಾಡಬೇಕಂದ್ರೆ ಇದನ್ನು ಅಪ್ಲೈ ಮಾಡ್ಕೊಂಡು ಚೆನ್ನಾಗಿ ನಿಮ್ಮ ಕೈಗಳು ಉಜ್ಕೋಬೇಕು. ಈ ಥರ ಮಾಡ್ಕೊಂಡು ಬಂದರೆ ನಿಮ್ಮ ಕೈಗಳು ಡ್ರೈ ಆಗಲ್ಲ, ತುಂಬ ಸಾಫ್ಟಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಬೇಕಂದರೆ ನಾವು ಡಿಶ್ ವಾಶ್ ಲಿಕ್ವಿಡ್ಡು ಪಾತ್ರೆ ತೊಳೆಯೋಕ್ಕೆ ಬಳಸ್ತೀವಲ್ಲ, ಇದ್ರ ಒಳಗಡೆಗೆ ಕಲ್ಲುಪ್ಪು 1 ಟೇಬಲ್ ಸ್ಪೂನು, ನಂದೊಂದು ಸ್ವಲ್ಪ ಕಮ್ಮಿ ಇತ್ತು, ಒಂಚೂರು ಹಾಕ್ಕೊತಾ ಇದ್ದೀನಿ. ಪೂರ್ತಿ 1 ಟೇಬಲ್ ಸ್ಪೂನ್ ಹಾಕ್ಕೋಬೇಕು. ಒಂಚೂರು ಅರಿಶಿನನೂ ಹಾಕ್ಬಿಟ್ಟು ಚೆನ್ನಾಗಿ ಶೇಕ್ ಮಾಡಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀವು ಇದನ್ನು ಹೆಂಗೆ ಬಳಸೋದಂತ ತೋರಿಸ್ತೀನಿ ನೋಡಿ. ಒಂದು ಬಟ್ಲೊಳಗಡೆ ಒಂದು ಸ್ವಲ್ಪ ಲಿಕ್ವಿಡ್ಡು, ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ. ನೀವು ಪಾತ್ರೆಗಳು ಇದರಲ್ಲಿ ತೊಳ್ಕೊಂಡು ಬಂದರೆ ಪಾತ್ರೆಗಳು ತುಂಬ ಪಳಪಳ ಅಂತ ಹೊಳಿತವೆ. ಮತ್ತು ನಿಮ್ಮ ಕೈಗೂ ಒಂದಷ್ಟು ಕೆಮಿಕಲ್, ಅಂದರೆ ನಿಮ್ಮ ಕೈ ಅಷ್ಟೊಂದು ಡ್ರೈ ಆಗಲ್ಲ. ಈ ಥರ ಮಾಡೋದ್ರಿಂದ ಬೇಕಾದರೆ ಟ್ರೈ ಮಾಡಿ ನೋಡಿ. ನಾವು ರೇಷನ್ನು ಎಲ್ಲ ಬಾಕ್ಸ್ಗಳಿಗೆ ಸೇರಿಸ್ತೀವಿ. ಒಂದು ಸ್ವಲ್ಪ ಉಳಿದಿರೋದು ಈ ಥರ ಬಾಕ್ಸ್ ಒಳಗಡೆ ಇಡ್ತೀವಿ. ಇವುಗಳಲ್ಲಿ ಹುಳು ಬಿದ್ದುಬಿಡುತ್ತಲ್ವ. ನೀವೇನು ಮಾಡಬೇಕಂದ್ರೆ ಅರಿಶಿನ ತುಂಡು ಒಂದು 4ರಿಂದ ಇಲ್ಲ 3 ಈ ಥರ ಹಾಕ್ಬಿಟ್ಟು ಮುಚ್ಚಳ ಹಾಕಿ ತಿಕ್ಕಿದ್ರೆ ಹುಳು ಬೀಳಲ್ಲ. ಟ್ರೈ ಮಾಡಿ. ಬಟ್ಲಿಗೆ ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಕಲ್ಲುಪ್ಪು ಮತ್ತು ಸ್ವಲ್ಪ ಬಿಸಿ ನೀರು, ಅಂದರೆ ಜಾಸ್ತಿ ಕುದಿಯೋ ನೀರು ಹಂಗೇನಿಲ್ಲ, ಒಂದು ಸ್ವಲ್ಪ ಬಿಸಿ ಬಿಸಿ ಇರೋ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಕಿವಿ ಓಲೆ ವಾಶ್ ಮಾಡ್ಕೊತಾ ಇರ್ತೀರಲ್ಲ, ಒಂದು 2 ವಾರಕ್ಕೋ ಇಲ್ಲ 3 ವಾರಕ್ಕೊಂದು ಟೈಮು, ಹಂಗೆ ಬೆಳ್ಳಿ ಕಾಲ್ಗೆಜ್ಜೆ ಅಷ್ಟೇ, ಅವುಗಳ್ನು ಇದ್ರೊಳಗಡೆ ನೆನೆಸ್ಬಿಟ್ಟು ಮತ್ತೆ ಬ್ರಷಲ್ಲಿ ಚೆನ್ನಾಗಿ ಉಜ್ಜಿಬಿಟ್ರೆ ಒಂದು ಒಳ್ಳೆ ಶೈನ್ ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆಯೋ. ಇದನ್ನು ಟ್ರೈ ಮಾಡಿ ನೋಡಿ. ಒಂದು ಬಟ್ಲಲ್ಲಿ ಇಲ್ಲ ಒಂದು ಬಾಣಲಿಯಲ್ಲಾಗಲಿ ಬಿಡಿ, ಸ್ವಲ್ಪ ನೀರು ತಗೊಂಡು ಒಂದು ಸ್ವಲ್ಪ ಅರಿಶಿನ, 1 ಟೇಬಲ್ ಸ್ಪೂನ್ ಕಲ್ಲುಪ್ಪು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮ ಮನೇಲಿ ಕಲ್ಲುಪ್ಪಿಲ್ಲ ಅನ್ನೋರು ಪುಡಿ ಉಪ್ಪು ಸೇರಿಸ್ಕೊಳ್ಳಿ. ಮತ್ತು ತರಕಾರಿ, ನಿಮಗೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿಗೆ ಎಷ್ಟು ತರಕಾರಿ ಬೇಕು ನಿಮ್ಗೆ ಕ್ವಾಂಟಿಟಿ ಗೊತ್ತಿರುತ್ತೆ, ಅಷ್ಟು ತರಕಾರಿನ ಅದರಲ್ಲಿ ಹಾಕ್ಬಿಟ್ಟು ಒಂದು 10 ನಿಮಿಷ ಬಿಟ್ಬಿಡಿ. ಮತ್ತು ಚೆನ್ನಾಗಿ ಕೈಯಲ್ಲಿ ಹಿಂಗೆ ಅಂದ್ಬಿಟ್ಟು ನೀವು ಒಂದು ಪ್ಲೇಟ್ಗೆ ಇಕ್ಕೊಂಡು ಕಟ್ ಮಾಡ್ಕೊಳ್ಳಿ. ಫ್ರೂಟ್ಸು ಈ ಥರನೇ ಮಾಡ್ಕೋಬೋದು. ಈ ಥರ ಮಾಡೋದ್ರಿಂದ ಅವುಗಳಿಗೆ ಕೆಮಿಕಲ್ ಜಾಸ್ತಿ ಹಾಕಿರ್ತಾರಲ್ಲ, ಸ್ವಲ್ಪ ಪ್ರಮಾಣ ಕಮ್ಮಿ ಆಗಲಿ ಅಂತ ಈ ಥರ ಮಾಡ್ಕೋಬೇಕು. ಒಂದು ಬಟ್ಲಲ್ಲಿ ನೀರು ತಗೊಬಿಟ್ಟು ಒಂದು ಚಿಟಿಕೆಯಷ್ಟು ಅರಿಶಿನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಪಾಟ್ಗಳಲ್ಲಿ ತರಕಾರಿ ಗಿಡಗಳು ಬೆಳೆಸ್ಕೊಂಡಿರ್ತೀರಲ್ಲ, ಅವುಗೆ ಚಿಮ್ಕರಿಸ್ಬೇಕು. ನೋಡಿ, ನಾನು ಕೊತ್ತಂಬರಿ, ಕರಿಬೇವೆಲ್ಲ ಇಟ್ಕೊಂಡಿದ್ದೀನಿ. ನೀವು ಬೇರೆ ಏನು ತರಕಾರಿ ಗಿಡಗಳು ಇಟ್ಕೊಂಡಿರ್ತೀವೋ ಈ ಥರ ಚಿಮ್ಕರಿಸ್ಕೊಂಡು ಬಂದರೆ ವಾರಕ್ಕೊಂದು ಟೈಮು ಆ ಎಲೆಯಲ್ಲಿ ಹುಳು ಬೀಳುತ್ತಲ್ಲ, ಹುಳು ಬೀಳಲ್ಲ, ತುಂಬ ಚೆನ್ನಾಗಿ ಬೆಳೆಯುತ್ತೆ. ಬೇಕಂದರೆ ಟ್ರೈ ಮಾಡಿ. ಅರಿಶಿನ ತುಂಡು ಒಂದು ಸ್ವಲ್ಪ ನಾನು ಕುಟ್ಟಣಿಗೆಗೆ ಹಾಕ್ಬಿಟ್ಟು ಕುಟ್ಕೊಂಬಂದಿದ್ದೀನಿ. ಇದನ್ನು ನೀವು ಒಂದು ಬಾಕ್ಸಲ್ಲಿ ಹಾಕಿ ಮುಚ್ಚಳ ಹಾಕಿ ಎತ್ತಿಕ್ಕೋಬೇಕು. ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡಿದ್ದೀನಿ ತುಂಬ. ಇದ್ರ ಒಳಗಡೆಗೆ 1 ಟೇಬಲ್ ಸ್ಪೂನ್ ಸೇರಿಸ್ಕೊಬಿಡಿ ಆ ತುಂಡು ನೀವು ಪುಡಿ ಮಾಡ್ಕೊಂಡಿರ್ತೀರಲ್ಲ. ಮತ್ತು ಮುಚ್ಚಳ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಡಿ. ಚೆನ್ನಾಗಿ ಬಿಸಿ ಆದಮೇಲೆ ನೋಡಿ ಒಂದು ಒಳ್ಳೆ ಕಲರ್ ಕೂಡ ಬರುತ್ತೆ. ಇದನ್ನು ನೀವು ಹೆಂಗೆಲ್ಲ ಬಳಸ್ಕೋಬೋದು ಅಂತ ತೋರಿಸ್ತೀನಿ ಬನ್ನಿ. ನಿಮ್ಮ ಮನೆಯಲ್ಲಿ ಪ್ಲಾಸ್ಟಿಕ್ ಟಬ್ ಅಂತೂ ಇರುತ್ತಲ್ಲ, ಆ ಪ್ಲಾಸ್ಟಿಕ್ ಟಬ್ ಒಳಗಡೆಗೆ ಅಲೋವೆರಾ, ಫ್ರೆಶ್ ಅಲೋವೆರಾನೇ ತಗೋಬೇಕು. ನೀವು ಆ ಸೈಡ್ಸ್ ಕಟ್ ಮಾಡಿಬಿಡ್ಬೇಕು. ಎರಡೂ ಕಡೆ ಆ ಮುಳ್ಳಿರುತ್ತಲ್ಲ, ಚಿಕ್ಕ ಚಿಕ್ಕದಾಗಿ ಪೀಸಸ್ ಮಾಡಿ ಹಾಕ್ಕೊಳ್ಳಿ. ಅಲೋವೆರಾನು ಅಷ್ಟೇ ಒಂದು ಸತಿ ವಾಶ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಕಲ್ಲುಪ್ಪು 1-2 ಟೇಬಲ್ ಸ್ಪೂನು, ಅರ್ಧ ಹೋಳಷ್ಟು ನಿಂಬೆಹಣ್ಣು, ಇದನ್ನು ಮಧ್ಯಕ್ಕೆ ಕಟ್ ಮಾಡಿ ಹಾಕ್ಕೊಂಡು ನಾವು ಫಸ್ಟೇ ಬಿಸಿ ಮಾಡಿಟ್ಟಿದ್ವಲ್ಲ ಅರಿಶಿನ ತುಂಡು ನೀರು, ಅದು ಬಿಸಿ ಇದ್ದಾಗೆ ಇದ್ರೊಳಗಡೆಗೆ ಹಾಕ್ಕೋಬೇಕು. ಅಂದರೆ ಒಂದು 3 ಜಗ್ಗು ಇಲ್ಲ 2 ಜಗ್ಗು, ನಿಮ್ಗೆ ಎಷ್ಟು ಬೇಕೋ, ನಿಮ್ಮ ಕಾಲು ಇಡೋ ಅಷ್ಟು ನಿಮ್ಗೆ ಗೊತ್ತಾಗುತ್ತಲ್ವಾ, ಅಷ್ಟು ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಡಿ. ಅಂದರೆ ಜಾಸ್ತಿನೂ ತಣ್ಣಗಾಗಬಾರ್ದು, ನಿಮ್ಮ ಕಾಲು ಇಟ್ಕೋಬೇಕು ಅದ್ರೊಳಗಡೆಗೆ, ಅಷ್ಟು ನೀವು ಬಿಸಿ ತಡೀತೀರಲ್ಲ ಅಷ್ಟು ಇಟ್ಬಿಟ್ಟು ಅದರೊಳಗಡೆ ಕಾಲುಗಳಿಟ್ಬಿಟ್ಟು ಚೆನ್ನಾಗಿ ಉಜ್ಜಿ. ನೀವು ಬ್ಯೂಟಿ ಪಾರ್ಲರ್ಗೆಲ್ಲ ಹೋಗ್ಬಿಟ್ಟು ಪೆಡಿಕ್ಯೂರ್ ಮಾಡಿಸ್ಕೊಂಬರ್ತೀರಲ್ಲ, ಅದ್ರ ಬದಲು ನೀವೇ ಈ ಥರ ಮನೆಯಲ್ಲಿ ಮಾಡಿಕೊಂಡ್ರೆ ಕಾಲುಗಳು ತುಂಬ ಸಾಫ್ಟಾಗಿರುತ್ತೆ. ಮತ್ತು ಈ ಡೆಡ್ ಸ್ಕಿನ್ ಬಂದಿರುತ್ತಲ್ಲ ಹಿಂದೆ, ಆ ಸ್ಕಿನ್ ಎಲ್ಲ ನೀಟಾಗಿ ಹೊಟ್ಟೋಗ್ಬಿಡುತ್ತೆ. ಈ ನೀರಲ್ಲಿ ಕಾಲಿಟ್ಕೊಂಡಿದ್ರೆ ನಿಮ್ಮ ಮೈಂಡ್ ಕೂಡ ತುಂಬ ರಿಲ್ಯಾಕ್ಸ್ ಆಗಿರುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿ, ನಾನು ಹೇಳೋದೇ ಅಲ್ಲ. ಈ ನೀರಷ್ಟೇ ನೀವು ಸ್ನಾನ ಮಾಡೋಕ್ಕೆ ಬಳಸ್ಕೊಂಡ್ರೆ ನಿಮಗೆ ಸ್ಕಿನ್ ಅಲರ್ಜಿ ಎಲ್ಲ ಇದ್ದರೆ, ಸ್ಕಿನ್ ಪ್ರಾಬ್ಲಮ್ಸ್ ಏನೇ ಇದ್ದರೂ ಬೇಗ ಹೊರಟೋಗುತ್ತೆ. ಒಂದು ಸತಿ ನೋಡಿ, ಬೇಕಾದರೆ ನೀವೇ ಟ್ರೈ ಮಾಡಿ. ಪೌಡ್ರು ನಂದು ಸ್ವಲ್ಪ ಕಮ್ಮಿ ಇದೆ. ಈ ಥರ ಪೌಡ್ರ್ ಕಮ್ಮಿ ಇರೋ ಬಾಕ್ಸೇ ತಗೋಬೇಕು ನೀವು. 1 ಟೇಬಲ್ ಸ್ಪೂನಷ್ಟು ಪೌಡ್ರು, ಅದರೊಳಗಡೆಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮುಚ್ಚಳ ಹಾಕ್ಬಿಟ್ಟು ನೋಡಿ, ಚೆನ್ನಾಗಿ ಹಿಂಗೆ ಅಂದ್ಬಿಟ್ರೆ ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತಲ್ವಾ. ನಿಮ್ಮ ಮನೆ ಹತ್ರ ಈ ಗೋಡೆ ಸೈಡಲ್ಲಿ ಇಲ್ಲ ಕಿಟಕಿಗಳ ಹತ್ರ ಇರುವೆಗಳು ಓಡಾಡ್ತಾ ಇರುತ್ತೆ. ಈ ಪೌಡರ್ನ ನೀವು ಸ್ವಲ್ಪ ಚಿಮ್ಕಿಸಿದ್ದೀರಂದರೆ ಒಂದು ಸ್ವಲ್ಪ ಹೊತ್ತು ಮತ್ತೆ ನೀವು ನೋಡಿದ್ರೆ ಒಂದು ಇರುವೆ ಕೂಡ ಬರಲ್ಲ. ಎಲ್ಲೇ ಆಗಲಿ ಇರುವೆ ಇದ್ದರೆ ಈ ಥರ ಮಾಡಿ ನೋಡಿ ನೀವು ಕೂಡ. ಒಂದು ಎಸಳು ಬೆಳ್ಳುಳ್ಳಿ, ಚಕ್ಕೆ ಒಂದು ಸ್ವಲ್ಪ ಈ ಥರ ಮುರಿದ್ಬಿಟ್ಟು ಹಾಕ್ಕೊಳ್ಳಿ. ನೀವು ಮಿಕ್ಸಿ ಜಾರ್ಗೆ ಬೇಕಾದರೂ ಹಾಕ್ಕೋಬೋದು. ನಾನು ಕುಟ್ಟಣಿಗೆಯಲ್ಲೇ ಕುಟ್ಬಿಟ್ಟಿದ್ದೀನಿ. ತರ್ತರಿ ಹಾಕಿ ಕುಟ್ಬಿಟ್ಟು ಒಂದು ಬಟ್ಲೊಳಗೆ ಹಾಕ್ಬಿಟ್ಟು ನಾವು ಫಸ್ಟೇ ನೀರು, ಈ ಅರಿಶಿನ ತುಂಡು ನೀರು ಬಿಸಿ ಮಾಡಿಟ್ಟಿದ್ವಲ್ಲ, ಬಿಸಿ ಬಿಸಿ ಇದ್ದಾಗಲೇ ಒಂದು 3/4 ಜಗ್ಗಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಬಿಟ್ಟು ಒಂದು 10 ನಿಮಿಷ ಬಿಟ್ಬಿಡಿ. 10 ನಿಮಿಷ ಆದಮೇಲೆ ಸ್ಟ್ರೈನರಲ್ಲೇ ಸೋದಿಸ್ಕೋಬೇಕು.
ಒಂದು ವೇಸ್ಟ್ ಬಾಟಲ್ ತಗೊಂಡು ಡೆಟಾಯ್ಲ್ ಒಂದು ಮುಚ್ಚಳದಷ್ಟು ಅದರೊಳಗಡೆಗೆ ಹಾಕ್ಬಿಟ್ಟು ಮತ್ತು ಈ ಸೋದಿಸಿಟ್ಟಿರ್ತೀರಲ್ಲ ಈ ನೀರನ್ನು ಹಾಕ್ಕೊಬಿಡಿ. ನೋಡಿ ಒಂದು ಒಳ್ಳೆ ಲಿಕ್ವಿಡ್ ರೆಡಿ ಆಯಿತು. ಇದನ್ನು ನೀವು ಸಂಜೆ ಟೈಮ್ ಏನು ಮಾಡಬೇಕಂದ್ರೆ, ನೀವು ಎಲ್ಲೆಲ್ಲಿ ನಿಮಗೆ ತುಂಬ ಸೊಳ್ಳೆ ಬರುತ್ತೆ, ಜಿರಳೆ ಓಡಾಡ್ತಾ ಇರುತ್ತೆ, ಹಲ್ಲಿ ಬರುತ್ತಲ್ವ, ಅಲ್ಲೆಲ್ಲ ಇದನ್ನು ಚೆನ್ನಾಗಿ ಸ್ಪ್ರೇ ಮಾಡಿಬಿಡಬೇಕು. ನೋಡಿ ನಾನು ಚಪ್ಪಲಿ ಬಾಕ್ಸ್ ಹತ್ರ ನಮ್ಮ ಮನೆ ಆಚೆ ಎಲ್ಲ ಸ್ಪ್ರೇ ಮಾಡ್ತಾಯಿದ್ದೀನಿ. ಈ ಥರ ಸಂಜೆ ಟೈಮೇ ಮಾಡಬೇಕು ನೀವು. ಸಂಜೆ ಟೈಮ್ ಈ ಥರ ಮಾಡಿಬಿಟ್ಟು ಮನೆ ಒರೆಸ್ತೀರಲ್ಲ ಆ ನೀರಿಗೂ ಅಷ್ಟೇ ಒಂದು ಮುಚ್ಚಳದಷ್ಟು ಇದೇ ಲಿಕ್ವಿಡ್ಡು ಸೇರಿಸ್ಬಿಟ್ಟು ಮನೆ ಕೂಡ ಒರೆಸ್ಕೊಬಿಡ್ಬೋದು. ನೋಡಿ ಆ ಗೋಡೆ ಹತ್ರ ಎಲ್ಲ ತುಂಬ ಇರುವೆಗಳಿದೆ, ಅದರಿಂದ ನಾನು ಅಲ್ಲಿ ಸ್ಪ್ರೇ ಮಾಡಿದೆ. ಮನೆಯೆಲ್ಲ ಈ ಥರ ಸ್ಪ್ರೇ ಮಾಡಿ ಬೇಕಾದರೆ ಒರೆಸ್ಕೊಬಿಡ್ಬೋದು. ಇಲ್ಲಾಂದರೆ ನೀವು ಬಕೆಟ್ ನೀರೊಳಗಡೆಗೆ ಹಾಕ್ಬೋದು. ಅದಕ್ಕಿಂತ ಒಳ್ಳೇದು ನೋಡಿ ಈ ಥರ ಲಿಕ್ವಿಡ್ ಎಲ್ಲ ಸಂಜೆ ಟೈಮ್ ಏನು ಮಾಡಿ ಎಲ್ಲ ಕಡೆ ಸ್ಪ್ರೇ ಮಾಡಿಬಿಟ್ಟು ಮಾಪ್ ಇರುತ್ತಲ್ಲ ಮಾಪಲ್ಲಿ ನೀಟಾಗಿ ಒರೆಸ್ಕೊಂಡು ಹೊರಟೋಗಿ. ಇದರಿಂದ ಮನೆಯಲ್ಲಿ ಒಂದು ಒಳ್ಳೆ ಸ್ಮೆಲ್ ಇರುತ್ತೆ ಮತ್ತು ನಿಮಗೆ ಜಿರಳೆ ಹಲ್ಲಿ ಸೊಳ್ಳೆ ಒಂದು ಕಾಣಿಸಲ್ಲ. ಈ ಥರ ಮಾಡೋದ್ರಿಂದ ಬೇಕಾದರೆ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಅಂತೂ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಅಂತೂ ಶೇರ್ ಮಾಡೋದು ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.